ಇಲ್ಲಪ್ಪ ನಾನು ಅವ್ರಿಗೆ ಹೇಳ್ತಾ ಇದ್ದೆ ಪವರ್ ಶೇರ್ ಮಾಡಬೇಕು, ಇಲ್ಲಾಂದ್ರೆ ಕೇಟ್ ಮಾಡ್ಕೊ, ಎಲ್ಲರನ್ನ ಕಳಿಸಿದೆ, ಎಲ್ಲರ ಹತ್ರಕ್ಕೆ ಹೋಗಿ ಭೇಟಿ ಮಾಡ್ಕೊಂಡು ಬಂದಿದ್ದೆ. ಅವ್ರಿಗೆ ನಾನು ಕಾರಲ್ಲಿ ಬರ್ಬೇಕಾದ್ರೆ ಪಾಠ ಹೇಳ್ಕೊಂಡು ಬಂದೆ. ಹಂಗೆ ನೀವು ಬಂದಾಗ ಅವ್ರಿಗೆ ಒಂದು ಕೇರ್ ಮಾಡಬೇಕು, ಅವ್ರಿಗೆ ಗೌರವ ಕೊಡಬೇಕು, ಜನಪ್ರತಿನಿಧಿಗಳಿಗೆ ಒಂದು ಗೌರವ ಕೊಡಬೇಕು. ಅವ್ರು ಬರೋದೆಲ್ಲ ಕಂಪ್ಲೀಟ್ ಎಲ್ಲರೂ ಕರೆಕ್ಟ್ ಅಂತ ನಾನು ನಿಮ್ಗೆ ಹೇಳುದಿಲ್ಲ. ನಾನು ಐ ನೋ ದಟ್ ಅವ್ರಿಗೂ ಕೂಡ ಬೇಕಾದಷ್ಟು ಪ್ರೆಷರ್ಸ್ ಇರ್ತದೆ. ಅವ್ರ ಹತ್ರಕ್ಕೆ ಹೋಗೋರು ಕೂಡ, ರಾಜಕಾರಣಿಗಳಿಗೆ ಹೋಗೋರು ಕೂಡ ಕಾನೂನು ಚೌಕಟ್ಟಿಂದ ಹೊರಗಡೆ ಇರೋರನ್ನೇ ಹೋಗುವಂಥವ್ರು. ಎಲ್ಲ ಕರೆಕ್ಟಾಗಿದ್ದರೆ ಯಾವುದಾದ್ರೂ ಸಂದರ್ಭದಲ್ಲಿ ಕಾನೂನೇ ಅವ್ರಿಗೆ ಸಹಾಯ ಮಾಡ್ತದೆ. ಸೊ ಹಂಗೆ ಈ ಸಂದರ್ಭದಲ್ಲಿ ಸ್ಥಳೀಯ ಮಟ್ಟದ ಸಮಸ್ಯೆಯನ್ನ ಈ ಪ್ರಜಾಸೇವೆ ಇಲಾಖೆ ಮುಖಾಂತರ ನೀವು ಅಲ್ಲೇ ಅದಕ್ಕೆ ಪರಿಹಾರ ಒದಗಿಸ್ಕೊಡುವಂಥ ಕೆಲಸ ಮಾಡಬೇಕು. ಇದು ಮಾಡ್ಬಿಟ್ಟು ಏನೋ ಹಾಕಿ ತಿರ್ಗಾ ಮುಂದಕ್ಕೆ ಹಾಕೋದು, ಜಿಲ್ಲಾ ಮಟ್ಟಕ್ಕೆ ಹಾಕೋದು, ಜಿಲ್ಲೆಯಿಂದ ತಾಲೂಕು ಮಟ್ಟಕ್ಕೆ ಹಾಕೋದು, ಇದು ಆಗಬಾರ್ದು. ಇದು ನನಗೂ ನೂರಾರು ಜನ ಇಲ್ಲಿ ಬಂದು ಅರ್ಜಿ ಕೊಡ್ತಾರೆ, ಸಾವಿರಾರು ಜನ ಅರ್ಜಿ ಕೊಡ್ತಾರೆ. ಇದನ್ನು ಸುಮ್ಮನೆ ಪಾಸನ್ ಮಾಡ್ಬಿಟ್ಟು ಇನ್ನೊಂದಕ್ಕೆ ಹಾಕಿ ಇನ್ನೊಂದಕ್ಕೆ ಹಾಕೋದಾದ್ರೆ ಅದಕ್ಕೇನು ಬೆಲೆ ಇಲ್ಲ. ಎಷ್ಟು ಸೊಲ್ಯೂಷನ್ ನಾವು ಪ್ರೊವೈಡ್ ಮಾಡ್ತೀವೋ, ಆಮೇಲೆ ಅವ್ರು ಬಂದು ಹೇಳ್ದವ್ರಿಗೆ ಆಯ್ತಪ್ಪ, ನಾನು ಒಬ್ಬ ಮಂತ್ರಿನ ಭೇಟಿ ಮಾಡಿದೆ, ಮುಖ್ಯಮಂತ್ರಿ ಭೇಟಿ ಮಾಡಿದೆ, ಒಬ್ಬ ಅಧಿಕಾರಿ ಭೇಟಿ ಮಾಡಿದೆ, ಒಬ್ಬ ನೌಕರರು ಭೇಟಿ ಮಾಡಿದೆ, ನನ್ನ ಅಳಲನ್ನ ನಾನು ತೋಳ್ಕೊಂಡೆ ಅನ್ನೋ ಒಂದು ಭಾವನೆ ಆ ಸಂದರ್ಭದಲ್ಲಿ ಇರಬೇಕು. ಸೊ ಗ್ರಾಮ ಆಡಳಿತಕ್ಕೆ ಬಹಳ ಉತ್ತಮವಾಗಿರಬೇಕು. ಆಗೇನಾಗ್ತದೆ, ಜನ ನೀವು ಗ್ರಾಮದಲ್ಲಿ ಭೇಟಿ ಮಾಡಿದಾಗ, ತಾಲೂಕು ಮಟ್ಟಕ್ಕೆ ಭೇಟಿ ಮಾಡಿದಾಗ ಇಲ್ಲಿಗೆ ಬರೋದು ಕಡಿಮೆ ಮಾಡ್ತಾರೆ. ಅದು ಬಹಳ ವಿಚಾರವಾಗಿ ಈ ಸಂದರ್ಭ ಇರಬೇಕು. ಹಿಂದೆ ನಾನು ನೋಡಿದ್ದೇನೆ, ನಾನು ಹೊಸದಾಗಿ ಮಂತ್ರಿ ವಿಧಾನಸೌಧಕ್ಕೆ ಕಾಂಪೌಂಡೇ ಇರಲಿಲ್ಲ. ಆಟೋಲ್ಲೇ ಬಂದು ಎಂಟ್ರಿಗೆ ಇಲ್ಲಿ ಬಂದು ಬಾಕ್ಲಿಗೆ ಬಂದು ಇಳಿತಿದ್ದಂಥ ಕಾಲ ಈ ಸಂದರ್ಭದಲ್ಲಿ ಇತ್ತು. ನಾನು ಮಿನಿಸ್ಟರ್ ಇದ್ದಾಗ, ಜೈಲ್ ಮಿನಿಸ್ಟರ್ ನನ್ನ DSP ಆಟೋಲ್ ತಗೊಬಂದ್ಬಿಟ್ಟು ಇಲ್ಲೇ ಬಂದು ಇಳಿಸ್ತಿದ್ದ, ಪೋರ್ಟಿಕಲ್ಲೇ ಬಂದು ಇಳಿಸ್ತಿದ್ದ ಅಂತ ಕಾಲ ಎಲ್ಲ ಇತ್ತು. ಈಗ ಆ ಕಾಲ ಇಲ್ಲ. ಬೇರೆ ಬೇರೆ ಸೆಕ್ಯೂರಿಟೀಸು ಮತ್ತೊಂದು ಇವೆಲ್ಲ ಇದು. ಆಗ ಕೃಷ್ಣ ಅವ್ರ ಕಾಲದಲ್ಲಿ ನೋಡಿ ಇದಕ್ಕೊಂದು ಸರಿಯಾಗಿ ಒಂದು ಗೇಟ್ ಮಾಡಬೇಕು ಅಂತೇಳಿ ನಾವು ಅಲ್ಲಿ ರಾಷ್ಟ್ರಪತಿ ಭವನಲ್ಲಿ ನೋಡ್ಬಿಟ್ಟು ಆ ಗೇಟ್ ಮಾದರಿನ ತಂದು ಇಲ್ಲೆಲ್ಲ ಸ್ವಲ್ಪ ತಂದು ನಾವು ಗೇಟ್ ಎಲ್ಲ ಅವತ್ತಿನ ಕಾಲದಲ್ಲಿ ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡು ನಾವು ಬಂದಿದ್ದೇವೆ. ಅದರಿಂದ ತಮ್ಗೆ ನಾನು ಹೇಳಿದಿಷ್ಟೇ, ಇವತ್ತು ತಮಗೆ ಒಂದು ಜನಸೇವೆ ಬಹಳ ಪ್ರಮುಖವಾದಂಥ ವಿಚಾರ ಅಂತ ಗಮನ ಇಟ್ಕೊಳ್ಳಿ. ಈಗಾಗಲೇ ನಮ್ಮ ಹೋಮ್ ಮಿನಿಸ್ಟರ್ ಕೂಡ, ನಮ್ಮ ಡೆಪ್ಟಿ CM ಕೂಡ ಈಗಾಗಲೇ ಭಾರತ್ ಜೋಡೋ ಕಾರ್ಯಕ್ರಮದ ಬಗ್ಗೆ ಹೇಳಿದ್ದಾರೆ. ಪ್ರತಿ ಒಂದು ಪಂಚಾಯತಿಗೆ ಇದೊಂದು ರೆವಲ್ಯೂಷನ್ ಮೂಮೆಂಟ್. ಇದು ಜನರಿಗೆ ನಾವು ದಿಕ್ಕೆಳಿಬೋದು. ಅನೇಕ ಪ್ರಬುದ್ಧವಾದಂಥ ಶಕ್ತಿ ಯುವಕರಲ್ಲಿದೆ. ಇವತ್ತು ಎಲ್ಲರೂ ಕೂಡ ಅವಕಾಶ ಇಲ್ಲ. ನಂದು ಅನೇಕ ಇನ್ನೇನೇನೋ ಬೇರೆ ಕಾರ್ಯಕ್ರಮಗಳಿದೆ. ನಾನು ಮುಂದೊಂದು ದಿನದಲ್ಲಿ ಆ ಕಾರ್ಯಕ್ರಮಗಳನ್ನು ತಿಳಿಸ್ತೇನೆ. ಯಾಕೆ ಆ ಒಂದು ಭಾರತ್ ಜೋಡೋ ಯುವಕ ಸಂಘವನ್ನು ಮಾಡ್ತಾ ಇದ್ದೀನಿ ಅಂತಂದರೆ, ಯುವಕರಿಗೆ ಒಂದು ತಾಳ್ಮೆ ಬರಬೇಕಾಗ್ತದೆ, ದೇಶ ಸೇವೆ ಬಗ್ಗೆ ತಿಳ್ಕೊಳ್ಬೇಕಾಗ್ತದೆ, ಸಂವಿಧಾನದ ಬಗ್ಗೆ ತಿಳ್ಕೊಳ್ಬೇಕಾಗ್ತದೆ. ಅವರಲ್ಲೇ ಇರುವಂಥ ಯುವ ಶಕ್ತಿ, ಸಾಂಸ್ಕೃತಿಕ ವಿಚಾರದಲ್ಲಿ ನಾವು ಈಚೆ ತರಬೇಕಾಗ್ತದೆ. ಹೆಂಗೆ ಅವ್ರು ಲಿಫ್ಟ್ ಮಾಡೋದು? ಎಲ್ಲರಿಗೂ ಕೂಡ ಆಪರ್ಚುನಿಟಿ ಇಲ್ಲ. ಸೊ ಅಲ್ಲಿ ತಾಲೂಕು ಮಟ್ಟದಿಂದ, ಗ್ರಾಮ ಪಂಚಾಯತಿ ಮಟ್ಟದಿಂದ ಕೆಲವರು ಆಪರ್ಚುನಿಟಿ, ಕೆಲವರು ಪ್ರತಿಭೆಗಳನ್ನು ಯಾರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾರೋ ಒಬ್ಬ ಸಣ್ಣ ಹುಡುಗರುಗಳು ನನಗೆ, ನಾನು ಯಾರಾದ್ರು ಎಲೆಕ್ಷನ್ ಹೋಗ್ತಿರ್ಬೇಕಾದ್ರೆ ಒಂದೊಂದು 2 ನಿಮಿಷಕ್ಕೆ ಕವನಗಳನ್ನು ನನಗೆ ಫೋನಲ್ಲಿ ಕಳಿಸ್ತಾ ಇದ್ರು ಹುಡುಗರುಗಳು. ಒಬ್ಬೊಬ್ಬರು ಒಂದೊಂದು ಥರ. ಅವರು ಇವತ್ತು ರಾಷ್ಟ್ರಕ್ಕೆ ಒಂದು, ನಾನೇನು ಕೆಲವು ಮಾತುಗಳನ್ನ ಮಾತಾಡ್ತೀನಿ, ಅವ್ರ ಅನುಭವದ ಮೇಲೆ ನನಗೆ ಅವ್ರ ಫೋನಲ್ಲಿ ನನಗೆ ಕಳಿಸ್ಕೊಡ್ತಾ ಇದ್ದಾರೆ. ಅಂದರೆ ಗ್ರಾಮೀಣ ಪ್ರದೇಶದ ಮಕ್ಕಳು ಕೂಡ ವಿದ್ಯಾಭ್ಯಾಸ ಮಾಡೋರು ಕೂಡ ಇವತ್ತಿದೆ. ಇವತ್ತೇನು ಎಲ್ಲ ಬರೀ ಏನು ಬೆಂಗಳೂರಿರುವಂಥ ದೊಡ್ಡ ಶಾಲೆ ಇರೋ ಮಕ್ಕಳಿಂದ ಈ ರಾಜ್ಯ ದೊಡ್ಡದಾಯ್ತು ಅಂತ ಹೇಳೋದಿಲ್ಲ. ಈ ರಾಜ್ಯದಲ್ಲಿ ನಾವು 13,940 ಜನ ಡಾಕ್ಟರ್ಗಳನ್ನ ತಯಾರು ಮಾಡ್ತಾ ಇದ್ದೀವಿ. ಬಟ್ ಸ್ಟಿಲ್ ದಿ ಕ್ರೀಮ್ ಆಫ್ ಡಾಕ್ಟರ್ಸ್ ಆರ್ ಔಟ್ಸೈಡ್ ದಿ ಕಂಟ್ರಿ. ಎಲ್ಲ ಹೊರಗಡೆ ಹೋಗಿ ಕೆಲಸ ಮಾಡ್ತಾರೆ. ಬಟ್ ಭಾಳ ಜನ ಇವತ್ತು ಇಲ್ಲೂ ಕೂಡ ಇದ್ದಾರೆ. 1 ಲಕ್ಷಕ್ಕೂ ಹೆಚ್ಚು ಜನ ಇಂಜಿನಿಯರ್ಸ್ಗಳನ್ನ ನಾವು ತಯಾರು ಮಾಡ್ತಿದ್ವಿ. ನಾನು ಪೋಲ್ಯಾಂಡ್ ಪ್ರೈಮ್ ಮಿನಿಸ್ಟರ್ ಬಂದಿದ್ರು, ಗವರ್ನರ್ಗೆ ಊಟಕ್ಕೆ ಕರೆಸಿದ್ರು, ಹೋಗಿದ್ದೆ ನಾನು ಹಿಂದೆ ಯಾವುದೋ ಸಂದರ್ಭದಲ್ಲಿ. ಅಲ್ಲಿ ಕೇಳಿದೆ, ಯಾಕೆ ಬಂದ್ರಿ ಅಂತ ಕೇಳಿದೆ. ಅವ್ರು ಹೇಳ್ತಾ ಇದ್ರು, ನಾನು ಹೋಗಿದ್ದೆ ಸಿಲಿಕಾನ್ ವ್ಯಾಲಿಗೆ ಹೋಗಿದ್ದೆ, ಸಿಲಿಕಾನ್ ಹೋಗಿ 3 ದಿನ ಇದ್ದೆ, ಏನೋ ಬಿಸ್ನೆಸ್ ಮಾಡಬೇಕು ಅಂತ, ಏನೋ ತಗೋಬೇಕು ಅಂತ ಹೋದೆ. ಫಸ್ಟ್ ಆಯಿತು, ಭೇಟಿ ಮಾಡಿದೆ, ನೋಡಿ ಬಂದೆ. 2ನೇ ದಿನ ನನ್ನ ಆಫೀಸರ್ಸ್ ಹೇಳಿದೆ, ಯಾರು ಕೇಳಿದ್ರು ನಾವು ಇಂಡಿಯನ್ಸ್ ಅಂತ. ತಿರ್ಗಾ 2ನೇ ದಿನ ಕೇಳಿದೆ, ಯಾರು ಅಂತ ಕೇಳಿದೆ, ನಾವು ಬೆಂಗಳೂರವರು, ನಾವು ಕರ್ನಾಟಕದವರು ಅಂತ ಹೇಳ್ತೀವಿ. ಸೊ ಸಿಲಿಕಾನ್ ವ್ಯಾಲಿ ಇರುವಂಥ ಎಲ್ಲ 3 ಜನದ ಪೈಕಿ 2 ಭಾರತೀಯರು, ಅದರಲ್ಲೂ ಎಲ್ಲ 90% ಎಲ್ಲ ಕರ್ನಾಟಕದವ್ರೆ ಅಂತ ಹೇಳಿ ಅಲ್ಲಿ ಇರೋದು ಬದಲು ಇಲ್ಲಿಗೆ ಬಂದು ನಾನು ವ್ಯವಹಾರ ಮಾಡಬೇಕು ಅಂತ ಬಂದು ಇನ್ಫೋಸಿಸ್, ವಿಪ್ರೋಗೆ ಹೋದೆ. ಐ ಹ್ಯಾವ್ ಸೇವ್ಡ್ 60% ವಾಟ್ ಐ ವಾಸ್ ಸಪೋಸ್ ಟು ಗೆಟ್ ಇಟ್ ಇನ್ ದಿ ಸಿಲಿಕಾನ್ ವ್ಯಾಲಿ ಅಂತೇಳಿ ಒಬ್ಬ ಪ್ರೈಮ್ ಮಿನಿಸ್ಟರ್ ನನಗೆ
ಗವರ್ನರ್ ಪಕ್ಕದಲ್ಲಿ ಕೂತ್ಕೊಂಡಿರ್ಬೇಕಾದ್ರೆ ಊಟಕ್ಕೆ ಯಾವುದೋ ಸಂದರ್ಭದಲ್ಲಿ ಹಿಂದೆ ನಾನು ಮಂತ್ರಿ ಆಗಿದ್ದಾಗ ನನಗೆ ಹೇಳಿದಂಥ ಮಾತು. ಹಂಗೆ ನಿಮ್ಮ ಮಕ್ಕಳು ಈ ರಾಜ್ಯರು ಈ ರೀತಿ ಒಂದು ದೊಡ್ಡ ಟ್ಯಾಲೆಂಟ್ ಪೂಲ್ ನಮ್ಮ ರಾಜ್ಯದಲ್ಲಿದೆ. ಭೂಮಿ ಅನ್ನೋ ಒಂದು ಪದ, ಪಾಣಿ 5 ರೂಪಾಯಿ ಕೊಡಕ್ಕೆ ಶುರು ಮಾಡಿದ್ವಲ್ಲ, ಯಾರ ಕಾಲದಲ್ಲಿ ಇತ್ತು, ಎಲ್ಲಿತ್ತು? ತಿದ್ದುಬಿಟ್ಟು ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾ ಇದ್ರು. ಈಗ ಅದಕ್ಕೆ ನಾವು ಪ್ರತಿ ಸಂದರ್ಭದಲ್ಲೂ ಕೂಡ ಸ್ಕ್ಯಾನಿಂಗು, ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೂಡ ಬಂದಿದೆ. ಆ ವಿಚಾರ ಎಲ್ಲ ನಾನು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ಈಗೆಲ್ಲ ಕೋರ್ಟ್ಗಳಲ್ಲೂ ಕೂಡ ವಿವಿಧ ರೀತಿಯಲ್ಲಿ ಇದನ್ನೆಲ್ಲ ಉಪಯೋಗಿಸ್ಬೇಕು ಅಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನೀವು ಕೂಡ ಟೆಕ್ನಾಲಜಿನ ಉಪಯೋಗಿಸ್ಕೊಳ್ಬೇಕು. ನಾನು ಹಿಂದೆ ಒಂದು 20 ವರ್ಷದಿಂದ ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ ನನಗೆ 10,000 ಮನೆ ಕೊಟ್ಟಿದ್ರು ನಮ್ಮ ಸರ್ಕಾರದಲ್ಲಿ. ನಮ್ಮ ಲೀಡರ್ಗಳೇ ಯಾರ್ದೋ ಮನೆಗೆ ತಂದು ಯಾರ್ದೋ ಫೋಟೋ ಇಡಿಸೋದು, ನಿಂತ್ಕೊಳ್ಳೋದು, ಅವರೇ ದುಡ್ಡು ಇಸ್ಕೊಬಿಡೋದು, ಇವೆಲ್ಲ ಕೂಡ ನಡೀತಾ ಇತ್ತು. ಕೊನೆಗೆ ನಾನು ತೀರ್ಮಾನ ಮಾಡಿ, ನಾನು ನನ್ನ ತಮ್ಮ ಇಬ್ಬರು ಚರ್ಚೆ ಮಾಡಿ ಇದ್ಯಾಕೆ ಸರೋಗಲ್ಲ ಅಂತೇಳಿ ಆವತ್ತು 40 ಜನ ಪಂಚಾಯತಿಗೂ ಸೆಕ್ರೆಟರಿಗಳಿಗೆ ಒಂದೊಂದು ಫೋನ್ ಕೊಡಿಸ್ಬಿಟ್ಟು, ಆಗ GPS ಎಲ್ಲ ಕೊಡಿಸಿಸ್ಬಿಟ್ಟು ಅಳವಡಿಸಿ, ಆಗ ದಟ್ ಹ್ಯಾಸ್ ಬಿಕಮ್ ಎ ನಾವು ಸ್ಟೇಟ್ ಪ್ರಾಜೆಕ್ಟ್ ಆಗಿ ಇವತ್ತು ಇದೆ. ಸೊ ನಮ್ಮವರು ಕೂಡ ಬಹಳ ಚರ್ಚೆಗಳಿದ್ದಾರೆ. ನಮ್ಮ ಲೀಡರ್ಗಳೇನು ಎಲ್ಲ ಕರೆಕ್ಟು ಅಂತ ನಾನು ಹೇಳುದಿಲ್ಲ. ಸೊ ಹಂಗೆ ಟೆಕ್ನಾಲಜಿ ಇವತ್ತು ಬಹಳ ವಿಭಿನ್ನವಾಗಿದೆ. ಇವತ್ತು ನಾವು ಈಗ ಹೊಸದಾಗಿ ನಾವು ಏನು 5 ಗ್ಯಾರಂಟಿ ಇದೆ, 5 ಗ್ಯಾರಂಟಿಯಲ್ಲೂ ಕೂಡ ಯಾವ ರೀತಿ ಮಿಸ್ಯೂಸ್ ಆಗ್ತಾ ಇದೆ ಏನು ಅಂತೇಳಿ ಎಷ್ಟೋ ಜನ ಸತ್ತೋಗಿದ್ರು ಕೂಡ ಅದನ್ನು ರಿಪೋರ್ಟ್ ಮಾಡಿಲ್ಲ. ಈಗಾಗಲೇ ಸುಮಾರು ಕೋಟ್ಯಾಂತರ ರೂಪಾಯಿ ಈಗಾಗಲೇ ನಾವು ಅದ್ರ ಬಗ್ಗೆ ವಾಪಸ್ಸು ನೋಡ್ತಾ ಇದ್ದೇವೆ. ಏನು ಕರೆಕ್ಟ್ ಇದೆಯಾ, ಇದು ಒಂದೇ ಅಕೌಂಟ್ ಹೋಗ್ತಾ ಇದೆ, 3 ಅಕೌಂಟ್ ಅಂತ ಕೆಲವು ನಮ್ಮ ಆಡಿಟ್ ರಿಪೋರ್ಟ್ಸ್ ಕೂಡ ಎಲ್ಲ ಬಂದಿದೆ. ಇದ್ರ ಬಗ್ಗೆ ಪವರ್ ಇಲಾಖೆ ಇರ್ಬೋದು, ಮತ್ತೊಂದು ಇರ್ಬೋದು, ನಮ್ಮ ರಾಜ್ಯದವ್ರು ಕೊಡಬೇಕು ಅಂತೇಳಿ ಎಷ್ಟು ಅರ್ಹರಿದ್ದಾರೆ ಅವ್ರಿಗೆಲ್ಲ ಸಿಕ್ಲಿ, ಅದಕ್ಕೆಲ್ಲ ನಾವು ಸಹಾಯ ಮಾಡ್ಲಿಕ್ಕೆ ಸೇರಿದೆ. ಅದಕ್ಕೆ ಟೆಕ್ನಾಲಜಿ ಕೂಡ ನಾವು ಉಪಯೋಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ಶಕ್ತಿ ಯೋಜನೆಯಲ್ಲಿ ಬಸ್ಸಲ್ಲೂ ಕೂಡ ಪ್ರಯಾಣ ಮಾಡೋಂಥವ್ರು ಯಾರು ಏನು ಎಷ್ಟು ಉಪಯೋಗಿಸ್ತಾ ಇದ್ದಾರೆ ನಮಗೆ ಲೆಕ್ಕ ಬೇಕು ಅಂತೇಳಿ ಕ್ಯಾಬಿನೆಟಲ್ಲಿ ಕೂಡ ಅದಕ್ಕೂ ವಿ ಆರ್ ಇನ್ವೆಸ್ಟಿಂಗ್. ಒಂದು ಕಾರ್ಡ್ಗೆ ಇಷ್ಟು ಅಂತೇಳಿ ಇನ್ವೆಸ್ಟ್ಮೆಂಟ್ ಮಾಡಿ ಆಯಿತು, ಒಂದು ವಾರದ್ದು ಟ್ರಾವೆಲ್ದು ದುಡ್ಡು ಖರ್ಚಾಗ್ಬೋದು, ಅದಕ್ಕೊಂದು ಐಡೆಂಟಿಫಿಕೇಶನ್ ಕಾರ್ಡ್ ಇರಲಿ ಅಂತೇಳಿ. ಯಾಕೆಂದರೆ ಎಲ್ಲೆಲ್ಲಿಂದ ನಾವು ಬಂದಿರೋರಿಗೆಲ್ಲ ಯಾಕೆ ಕೊಡಬೇಕು? ನಮ್ಮ ವೋಟರ್ಸ್ ನಾವು ಕೊಡಬೇಕು, ನಮ್ಮ ರಾಜ್ಯದಲ್ಲಿರೋರು ನಾವು ಕೊಡಬೇಕು. ಬೇರೆಯವರು ಅವ್ರ ರಾಜ್ಯದಲ್ಲಿರೋರು ಅವ್ರ ಬದುಕು ಕಟ್ಕೊಳ್ಳಿಕ್ಕೆ ಇಲ್ಲಿಗೆ ಬಂದಿದ್ದಾರೆ. ಜನಸಂಖ್ಯೆ ಕೂಡ ಯಾವ ರೀತಿ ಬೆಳೀತಾ ಇದೆ ಕೂಡ ಇಲ್ಲಿ ಇದೆ. ಸೊ ಅದಕ್ಕೆ ನಾವು ನಮ್ಮದೇ ಆದಂಥ ರೀತಿಯಲ್ಲಿ ನಾವು ಪ್ರಯತ್ನವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ. ಸೊ ನಾನು ಫಸ್ಟ್ ನಿಮಗೆಲ್ಲ ಹೇಳೋದು, ನೀವೆಲ್ಲ ಫಸ್ಟು ಕೇಂದ್ರ ಸ್ಥಳದಲ್ಲಿ ಇರಬೇಕು, ಫೀಲ್ಡ್ ವಿಸಿಟ್ ಮಾಡಬೇಕು. ಫೀಲ್ಡ್ ವಿಸಿಟ್ ಮಾಡಿದಾಗೆ ನಿಮ್ಗೆ ವಿಚಾರ ಗೊತ್ತಾಗೋದು. ವಿತೌಟ್ ಫೀಲ್ಡ್ ವಿಸಿಟ್ ಯಾರೂ ಇಲ್ಲ. ಸೊ ಎವ್ರಿ ಡಿಸ್ಟ್ರಿಕ್ಟ್ ಸೆಕ್ರೆಟರೀಸ್ ಆರ್ ಕಂಪಲ್ಸರಿ. ನೀವು ಜಿಲ್ಲೆಗೆ ಹೋದಾಗ ಒಂದೊಂದು ಟೂರ್ ಮಾಡಿದಾಗ ಬರೀ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಹೋದ್ರಿ ಅನ್ನೋದು ಮಾತ್ರ ಅಲ್ಲ. ಯು ಶುಡ್ ಸಿ ದಟ್ ಯು ಗೋ ಟು ದಿ ತಾಲೂಕ್ ಹೆಡ್ ಕ್ವಾರ್ಟರ್ಸ್ ಆಲ್ಸೋ, ಯು ವಿಸಿಟ್ ತಾಲೂಕ್ ಆಲ್ಸೋ. ಅಲ್ಲಿ ಏನು ಅವ್ರಿಗೇನು ಮಾರ್ಗದರ್ಶನ ಕೊಡಬೇಕು ನೀವು ಅವ್ರಿಗೂ ಕೂಡ ನೀವು ತಿಳಿಸ್ಲೇಬೇಕಾಗ್ತದೆ. ಸೊ ಅವರು ತಾಲೂಕ್ ಲೆವೆಲಲ್ಲಿ ಯಾರು ನಾವು ಒಂದು ಪಂಚಾಯತಿ ಲೆವೆಲಲ್ಲಿ ಆಫೀಸರ್ಸ್ನ ಡಿವೈಡ್ ಮಾಡ್ತೀವಿ, ಅವರು ಕೂಡ ಅಲ್ಲೋಗಿ ಅಲ್ಲಿ ಫೀಲ್ಡಲ್ಲಿ ಹೋಗಬೇಕು. ಆಮೇಲೆ ನೀವು ಸೆಕ್ರೆಟರಿಗಳಿಗೆ ಅಲ್ಲಿ ಲೋಕಲ್ ಹೋಬಳಿಗೆ ಪಂಚಾಯತಿಗೆ ಹೋದಂಥ ಅಧಿಕಾರಿಗಳು ಟೈಮ್ ಲೈನ್ ಜನಕ್ಕೆ ಗೊತ್ತಾಗಬೇಕು. ಇಂಥ ಅಧಿಕಾರಿಗಳು ಇಂಥ ತಾಲೂಕಿಗೆ ಇಷ್ಟು ಪಂಚಾಯತಿ ಆಫೀಸ್ಗೆ ಬರ್ತಾ ಇದ್ದಾನೆ, ಬಂದಂಥ ಸಂದರ್ಭ ಸೊ ಅಲ್ಲೇ ಭೇಟಿ ಮಾಡಿ ಏನಾದ್ರು ಒಂದು ಬಳಸಿ. ಕೆಲವರು ಅಟ್ಲೀಸ್ಟ್ ನಿಮ್ಮ ಮಕಾರು ನೋಡಿದ್ರೆ ನಿಮ್ಮ ಅವರ ಭಾವನೆ ಯಾರು ಹೇಳಿದ್ರೆ, ಕೆಲವರು ಹೊರಟೆಗೆ ಹಳ್ಳಿ ಜನ ಬಿಹೇವ್ ಮಾಡ್ತಾರೆ. ನೀವು ಅವ್ರನ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ತೀರಿ ಅದ್ರ ಮೇಲೆ ಭಾಳ ಪ್ರಮುಖವಾಗ್ತದೆ. ಸೊ ಹಂಗೆ ಇವತ್ತು ನಮ್ಮ ಪ್ರಜಾಸೇವೆ ಇಲಾಖೆಯಲ್ಲಿ ಸಕಾಲ ಅಂತ ಮಾಡ್ದು, ಅದರದ್ದು ಅನೇಕ ಎಲ್ಲ ಕೂಡ ಕೊಟ್ಕೊಂಡಿದ್ದೇವೆ. ಸೊ ಆ ರೀತಿ ನೀವು ಮಾಡಬೇಕು. ಆಮೇಲೆ ಭ್ರಷ್ಟಾಚಾರದ ಬಗ್ಗೆ ಭಾಳ ನಾನು ಹೇಳ್ತಾ ಇದ್ದೀನಿ, ಐ ಆಮ್ ವೆರಿ ಪರ್ಟಿಕ್ಯುಲರ್. ದೇವರು ನಮಗೆ ಸಿಕ್ಕಿರೋಂಥ ಒಂದು ಅವಕಾಶ. ಭ್ರಷ್ಟಾಚಾರದ ಬಗ್ಗೆ ನೋ ಕಾಂಪ್ರಮೈಸ್. ಈ ವಿಚಾರದಲ್ಲಿ ಭ್ರಷ್ಟಾಚಾರ ವಿಚಾರದಲ್ಲಿ ನಮಗೆ ಪ್ರತಿಯೊಂದು ಮೂಮೆಂಟು ಇದೆ. ನಮ್ಮ ತಾಲೂಕಲ್ಲಿ ನಾನು ಹೇಳಿದ್ದೇನೆ, ಕೇಳಿಬೇಕಾದ್ರೆ ಯಾರೋ ನಾನು ಜಿಲ್ಲೆಯಲ್ಲಿ ಕೆಲಸ ಮಾಡಿರೋರು 40 ವರ್ಷದಿಂದ, ನಾನು ಡೆಪ್ಟಿ ಕಮಿಷನರ್ SP ಗೆ ತಹಶೀಲ್ದಾರ್ ಆಫೀಸ್ಗೆ ಫೋನೇ ಮಾಡೋದಿಲ್ಲ. ನಾನು ಐ ವಿಲ್ ನಾಟ್ ಫೋನ್ ಇಟ್ ಸೆಲ್ಫ್. ಒಂದು ವಿಚಾರಕ್ಕೂ ನಾನು ಅವ್ರಿಗೆ ಇನ್ವಾಲ್ವ್ ಮಾಡೋಕ್ಕೆ ಹೋಗಿಲ್ಲ. ಬಟ್ ಐ ಹ್ಯಾವ್ ವಾಚ್ ಆನ್ ಎವ್ರಿ ಒನ್. ಎಲ್ಲರೂ ಕೂಡ ವಾಚ್ ಮಾಡ್ತಾ ಇರ್ತೀವಿ. ನಮಗೆ ನಮ್ಮ ಸಿಬ್ಬಂದಿ ಇಟ್ಕೊಂಡಿರ್ತೀವಿ. ಸೊ ಜನರಿಗೆ ಭಾಳ ಇದಾಗಿ ಇರಬೇಕು. ಸೊ ಸರಳತೆ ಬಗ್ಗೆ ಭಾಳ ಗಮನದಲ್ಲಿ ಇಟ್ಕೊಳ್ಬೇಕು. ಸೊ ವಿಳಂಬ ಮಾಡಿಕೊಂಡು ಸಮಸ್ಯೆನ ಮುಂದಕ್ಕೆ ಹಾಕೊಂಡು ಪಾಸ್ ಮಾಡಿ ಬರೀ ಚರ್ಚೆ ಮಾಡಿ ಮತ್ತೊಂದು ಮಾಡಿ ಅಂತೇಳಿ ಸುಮ್ಮನೆ ಟೈಮ್ನ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಏನಿದೆ ಅವ್ರಿಗೆ ಅವಕಾಶ ಮಾಡಿಕೊಡಿ, ಸಹಾಯ ಮಾಡಿ. ಭ್ರಷ್ಟಾಚಾರದ ಬಗ್ಗೆ ದುಡ್ಡು ಎಷ್ಟು ಅಂತ ನೀವು ಊಟ ಮಾಡೋಕ್ಕಾಗ್ತದೆ, ಎಷ್ಟು ಅಂತ ನೀವು ಖರ್ಚು ಮಾಡೋಕ್ಕಾಗ್ತದೆ? ದೇವ್ರು ನಿಮಗೆ ಕೊಟ್ಟಿರೋದೇ ದುಡ್ಡು ಸಾಕು. ಬರೀ ಭ್ರಷ್ಟಾಚಾರದ ಬಗ್ಗೆ ದಯವಿಟ್ಟು ಇದಕ್ಕೆ ಒಂದು ಫುಲ್ ಸ್ಟಾಪ್ ಹಾಕಬೇಕು. ಒಂದೇ ಸತಿ ಇದನ್ನು ಮುಗಿಸೋಕ್ಕೆ ಕ್ಲೋಸ್ ಮಾಡ್ತೀನಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ.
ಬಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು, ಐ ಡೋಂಟ್ ವಾಂಟ್ ಯಾರು ಇದಕ್ಕೆ, ದೇರ್ ಇಸ್ ನೋ ಕಾಂಪ್ರಮೈಸ್ ಆನ್ ಕರಪ್ಷನ್. ಭಾಳ ಶುದ್ಧವಾಗಿರಬೇಕು. ಈಗ ನನ್ನ ಮೇಲೆ ಬೇಕಾದಷ್ಟು ಕೇಸ್ಗಳೆಲ್ಲ ಹಾಕಿರ್ಬೋದು, ಯಾವುದು ದಾಖಲೆಗಳಿಲ್ಲ, ರಾಜಕೀಯವಾಗಿ ನಮ್ಮ ಮೇಲೆ ಕೇಸ್ ಆಗಿರ್ಬೋದು. ಹಂಗೆ ಈ ಸಂದರ್ಭದಲ್ಲಿ ಆಗಬೇಕಾಗ್ತದೆ. ಒಂದು ತಾವೆಲ್ಲ ಗಮನದಲ್ಲಿಟ್ಕೊಳ್ಳಿ, ನಾವು ಈ ಯೋಜನೆಯ ಪ್ರತಿಯೊಂದು ಫಲಾನುಭವಿಗಳು, ಇನ್ನೊಂದು ನೀವು ಗಮನದಲ್ಲಿಟ್ಕೊಳ್ಳಿ, ಪ್ರತಿಯೊಬ್ಬ ಫಲಾನುಭವಿಗಳ ದಾಖಲೆ ನಿಮ್ಮ ಹತ್ರ ಕರೆಕ್ಟಾಗಿ ಇರಬೇಕು, ಅವನ ಫೋಟೋ ಇರಬೇಕು. ಆ ಫಲಾನುಭವಿಗಳಿಗೆ ನಾವು ಏನು ಸಹಾಯ ಮಾಡಿದ್ವಿ ಅವ್ನು ಮುಂದಕ್ಕೆ ಏನು ಉಪಯೋಗಿಸ್ಕೊಳ್ಳೋಣ, ಒಂದು ಕುರಿ ಕೊಡೋಣ, ಒಂದು ಕೋಳಿ ಕೊಡೋಣ, ಒಂದು ಹಸು ಕೊಡೋಣ, ಒಂದು ಸೈಕಲ್ ಕೊಡೋಣ, ಒಂದು ಕಾರ್ ಕೊಡೋಣ, ಏನದೇ ಕೊಡಲಿ, ಅವನು ಇದನ್ನು ಉಪಯೋಗಿಸ್ಕೊಳ್ಳೋಣ. ಈಗ ಸಾವಿರಾರು ಕೊಟ್ಟಿಗೆಗಳನ್ನ ನಮ್ಮಲ್ಲಿ ಕಟ್ಕೊಟ್ಟಿದ್ದೀನಿ. ಅದನ್ನೆಲ್ಲ ನಾನು ನೋಡ್ತಾ ಇದ್ದೀನಿ, ವೆದರ್ ದೇ ಆರ್ ಯೂಸ್ ಮಾಡ್ಕೊಳ್ತಾ ಇದ್ದಾರಂತ. ಈಗ ತಾನೇ ನಮ್ಮ ಚೀಫ್ ಸೆಕ್ರೆಟರಿ ಅವರು ನರೇಗಾ ಈಗ ಹೊಸದಾಗಿ ವಿ ರಾಮ್ಜಿ ಅಂತ ಬಂದಿದೆ, ಅದನ್ನು ಅಭಿವೃದ್ಧಿ ಮಾಡಲಿಕ್ಕೆ ನಮ್ಮಲ್ಲೆಲ್ಲ ನನ್ನ ಮೇಲೆ ಒಂದು ದೊಡ್ಡ ತನಿಖೆನೇ ಮಾಡಿಬಿಟ್ರು. ಕೊನೆಗೆ ನಮ್ಮಲ್ಲಿರೋಂಥ ನಾವು ಯಾವ ರೀತಿ ಉಪಯೋಗಿಸಿದ್ದೀವಿ ನೋಡ್ಬಿಟ್ಟು ಇಡೀ ದೇಶದಲ್ಲೇ ನಂಬರ್ 1 ಪಂಚಾಯತಿ ಅಂತೇಳಿ ನಮ್ಮ ತಾಲೂಕು ಕರೆದುಬಿಟ್ಟು ಪ್ರೈಸ್ ಕೊಟ್ಟರು. ಹಂಗೆ ಯಾವ್ದಾದ್ರು ಒಂದು ಸಂದರ್ಭದಲ್ಲಿ ಸತ್ಯನ ಯಾರು ಕೂಡ ಮುಚ್ಚಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಪ್ರತಿಯೊಂದು ಕೂಡ ನಿಮ್ಮ ಏನು ಬೆನಿಫಿಷರೀಸ್ನ ಐಡೆಂಟಿಫೈ ನಮ್ಮ ಲೋಕಲ್ ಲೀಡರ್ ಮಾಡಿರ್ತಾರೋ, ನೀವು ಮಾಡಿರ್ತಾರೋ, ಯಾರು ಮಾಡಿರ್ತಾರೋ ಅವ್ರಿಗೆ ಫೋಟೋ, ಆಧಾರ, ವಿಡಿಯೋ ಹೆಂಗಿತ್ತು, ಅವ್ನ ಭೂಮಿ ಹೆಂಗಿತ್ತು, ಕಾಂಟ್ರಾಕ್ಟ್ ಮಾಡ್ಬೇಕಾರೆ ಆ ಕೆಲಸ ಹೆಂಗಿತ್ತು, ಶಿವಕುಮಾರ್ ಮನೆಯಿಂದ ಸೌದಿ ಮನೆ, ಸೌದಿ ಮನೆಯಿಂದ ಶಿವಕುಮಾರ್ ಮನೆ ಡಬಲ್ ಮಾಡೋದು ನಮ್ಮ ಇಂಜಿನಿಯರ್ಗಳು ಬಡ್ದಾಕ್ಬಿಡ್ತೀನಿ. ಇನ್ನೂ ನನಗೆ ಗೊತ್ತಿಲ್ಲ, ನಾನು ಒಂದು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತಿದ್ದೀನಿ. ನಮ್ಮ ಲೀಗಲ್ ಲೀಡ್ರು ಕಾಂಟ್ರಾಕ್ಟ್ ಟೈಮ್ ತೊಗೋಬೇಕು ಅಂತ ಅಂದ್ಬಿಟ್ಟು ಸುಮ್ಮನೆ ಬರೆದ್ಬಿಟ್ಟು ಡಬಲ್ ಬಿಲ್ ಮಾಡೋಂಥ ಒಂದು ವ್ಯವಸ್ಥೆ ಕೂಡ ನಮ್ಮಲ್ಲಿ ಬೇಕಾದಷ್ಟು ಇಂಜಿನಿಯರ್ಸ್ನು ಗ್ರಾಮ ಪಂಚಾಯತಿಲಿರ್ಬೋದು, ಜಿಲ್ಲಾ ಪಂಚಾಯತಿಲಿರ್ಬೋದು, PW ಇರ್ಬೋದು, ಕಾರ್ಪೊರೇಷನ್ ಇರ್ಬೋದು, ಇಂಥದ್ದೆಲ್ಲ ಕೂಡ ಕೆಲವು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದಾರೆ. ಐ ಆಮ್ ಟೆಲಿಂಗ್ ಆಲ್ ಮೈ ಆಫೀಸರ್ಸ್ ಇನ್ ದಿ ಅರ್ಬನ್ ಡೆವಲಪ್ಮೆಂಟ್, ಇಟ್ ಮೇ ಬಿ ರೂರಲ್ ಡೆವಲಪ್ಮೆಂಟ್, ಇದ್ರ ಬಗ್ಗೆ ಭಾಳ ಗಮನದಲ್ಲಿ ಇಟ್ಕೊಂಡಿರ್ಬೇಕು. ಎಲ್ಲ ಬೋಗಸ್ ಬಿಲ್ ಮಾಡೋಂಥವ್ರು ಬೇಕಾದಷ್ಟು ಜನ ಇದ್ದಾರೆ. ಅದಕ್ಕೆಲ್ಲ ಯಾವ ಕಾರಣಕ್ಕೂ ನಾವು ಅವಕಾಶ ಕೊಡಬಾರ್ದು. ಭಾಳ ಗ್ರಾಮ ಭೇಟಿ ವಿಚಾರದಲ್ಲಿ ಮತ್ತು ತಂತ್ರಜ್ಞಾನ ಉಪಯೋಗಿಸುವಂಥ ವಿಚಾರದಲ್ಲಿ ಇವತ್ತು ಟೆಕ್ನಾಲಜಿ ನಿಮ್ಗೆ ಹೆಲ್ಪ್ ಮಾಡಿದೆ. ಯಾರು ಸುಳ್ಳು ಹೇಳಲಿಕ್ಕಾಗೋದಿಲ್ಲ. ಮುಂದಿನ ದಿನದಲ್ಲಿ ಫಿಂಗರ್ ಟಿಪ್ಸಲ್ಲೇ ಪ್ರತಿಯೊಂದು ವಿಚಾರ ಕೂಡ ನಿಮ್ಮ ಆಫೀಸರ್ಸು, ಈಗ ಟೆಕ್ನಾಲಜಿ ನಮ್ಮಲ್ಲಿ ಡಾಟಾ ಸೆಂಟರ್ಸ್ ಇರ್ಬೋದು, ಎಲ್ಲ ಪ್ರತಿಯೊಂದು ಕೂಡ ಎಲ್ಲ ದಾಖಲೆಗಳು ಈಗಾಗಲೇ ನಾವು ಸ್ಕ್ಯಾನ್ ಮಾಡ್ತಾ ಇದ್ದೀವಿ. ಏನೇನು ತಿತ್ತಿದ್ರೋ ಅದಕ್ಕೆಲ್ಲ ಕೂಡ ಕಡಿವಾಳ ಹಾಕಬೇಕು ಅಂತ ನಾನು BDA, ಕಾರ್ಪೊರೇಷನ್ನು ಎಲ್ಲ ಕಡೆ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯದ ಎಲ್ಲ ದಾಖಲೆಗಳು ಕೂಡ ಸ್ಕ್ಯಾನ್ ಮಾಡಲಿಕ್ಕೆ ನಾವು ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ. ಅದಕ್ಕೆ ನೀವೆಲ್ಲ ಮಾಡಬೇಕು. ಆಮೇಲೆ ಪ್ರತಿ ಮೂಮೆಂಟ್, ನಿಮ್ಮ ತಾಲೂಕಿನ ಮೂಮೆಂಟ್, ಗ್ರಾಮ ಸೇವಕ, ಗ್ರಾಮ ಸೆಕ್ರೆಟರಿ ಇರ್ಬೋದು, PDO ಇರ್ಬೋದು, ತಹಶೀಲ್ದಾರ್ ಇರ್ಬೋದು, ಮತ್ತು ಯಾವುದೇ ಇಲಾಖೆ ಅಧಿಕಾರಿ ಇರ್ಬೋದು, ಅವನ ಎವ್ರಿ ಮೂಮೆಂಟ್ ಅವನು ಎಲ್ಲಿ ಹೋಗ್ತಾ ಇದ್ದಾನೆ, ಇವತ್ತು ಅವನ ಟೈಮ್ ಪ್ರೋಗ್ರಾಮ್ ಏನಿದೆ ಅನ್ನೋದನ್ನ ನಿಮ್ಮ ಸೀನಿಯರ್ ಆಫೀಸರ್ಗೆ ತಿಳಿಸ್ಬೇಕು. ಚೀಫ್ ಸೆಕ್ರೆಟರಿ ಅವರೇ, ಯು ಹ್ಯಾವ್ ಟು ವರ್ಕ್ಔಟ್ ಎ ಸಿಸ್ಟಮ್ ಫಾರ್ ದಿಸ್. ಸೊ ದೇ ಶುಡ್ ಹ್ಯಾವ್ ದೇರ್ ಮೂಮೆಂಟ್, ಎಲ್ಲಿ ಹೋಗ್ತಾ ಇದ್ದಾರೆ ಅಂತ. ಈಗ ನನಗೆ ಗೊತ್ತಾಯಿತು ನಮ್ಮ ಡೆಪ್ಯೂಟಿ CM ಎಲ್ಲಿದ್ದಾರೆ ಅಂತ. ನಿಮ್ಮನ್ನೇ ಕೇಳಿದೆ ನಾನು. ವಿತಿನ್ ಮಿನಿಟ್ಸ್ ಐ ಕೇಮ್ ಟು ನೋ ದಟ್ ಈಸ್ ಇನ್ ದಿ ಫೀಲ್ಡ್. ನಾವು ಈಸ್ ಸಿಟ್ಟಿಂಗ್ ಇನ್ ಕುಣಿಗಲ್, ಈಸ್ ನಾಟ್ ಸಿಟ್ಟಿಂಗ್ ಇನ್ ತುಮಕೂರು. ಸೊ ಹಂಗೆ ನಮಗೆ ಪ್ರತಿ ಮೂಮೆಂಟು ಕೂಡ ನಮಗೆ ಈ ಸಂದರ್ಭದಲ್ಲಿ ಗೊತ್ತಾಗಬೇಕಾಗ್ತದೆ. ಸೊ ಸರ್ಕಾರದ ಸಾರ್ವಜನಿಕರ ಅಹವಾಲನ್ನ ಸ್ವೀಕಾರ ಮಾಡಿ, ಭೇಟಿ ಮಾಡಿ, ಸರ್ಕಾರಿ ಶಾಲೆಗಳನ್ನ ಪರಿಶೀಲನೆ ಮಾಡಿ, ಹಾಸ್ಟೆಲ್ಗಳಿಗೂ ಭೇಟಿ ಕೊಡ್ಬೇಕು. ನೀವು ಹೆಲ್ತ್ ಸೆಂಟರ್ಸ್ಗೂ ನೀವು ಆಗಾಗ ನಮ್ಮ ಅಧಿಕಾರಿಗಳು, ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಭೇಟಿ ಕೊಡಬೇಕು. ನ್ಯಾಯಬೆಲೆ ಅಂಗಡಿಗಳೇನಿದೆ ಅದರಲ್ಲೂ ಕೂಡ ಕರೆಕ್ಟಾಗಿ ಬೋರ್ಡ್ ಇರಬೇಕು, ಮೇಂಟೆನೆನ್ಸ್ ಇರಬೇಕು, ಅವನು ಏನು ಮಾಡ್ತಾ ಇದ್ದಾನೆ. ಆಮೇಲೆ ನನ್ನ ಈ ಅಂಗನವಾಡಿ ಊಟದ ಇದೆಯಲ್ಲ, ಬಿಸಿ ಊಟ, ಅದ್ರ ಬಗ್ಗೆ ನನ್ನದೇ ಆದಂಥ ಒಂದು ಎಕ್ಸ್ಪೀರಿಯನ್ಸ್ ಇದೆ. ನಾನು ಆಮೇಲೆ ಸಪ್ರೇಟಾಗಿ ನಾನು ಮಾತಾಡ್ತೀನಿ ಇದ್ರ ಬಗ್ಗೆ. ಸೊ ರಸ್ತೆಗಳು ಮತ್ತು ಸಾರ್ವಜನಿಕ ಸೌಲಭ್ಯ ಮತ್ತು ನಮ್ಮ ಅರಣ್ಯಕ್ಕೆ ಸಂಬಂಧಪಟ್ಟಂತೆ ಗ್ರೀನರಿ ಬಗ್ಗೆ ನನ್ನದೇ ಆದಂಥ ಒಂದು ಕಲ್ಪನೆ ಇದೆ. ನಾನು 15ನೇ ತಾರೀಕು ನನ್ನ ಭಾಷಣ ಆದಮೇಲೆ ನನ್ನ ಕೆಲವು ಕಾರ್ಯಕ್ರಮಗಳನ್ನ ತಿಳಿಸ್ತೇನೆ, ಅದನ್ನು ಕೂಡ ತಾವು ಮಾಡಬೇಕು. ವಿಶೇಷವಾಗಿ ಕಂದಾಯ ಇಲಾಖೆಯಲ್ಲಿ ಸರ್ವೆ ಪ್ರಕರಣಗಳು, ಮಿಟೇಷನ್ನು, ಭೂ ವಿವಾದ, ಕಂದಾಯ ಸೇವೆ ಇವೆಲ್ಲ ಕೂಡ ಇದೆಯಲ್ಲ, ಒಂದು ತಿಳ್ಕೊಳ್ಳಿ. ಕೋಆಪರೇಷನ್ ಇರ್ಬೋದು, ರೆವಿನ್ಯೂ ಇರ್ಬೋದು, ಕೆಲವು ಆಫೀಸರ್ಸ್ಗೆ ಅರ್ಬನ್ ಇದರಲ್ಲಿರ್ಬೋದು, ನಿಮಗೆ ನ್ಯಾಯಾಲಯದ ಸ್ಥಾನ ಸಿಕ್ಕಿದೆ. ಜಸ್ಟಿಸ್, ನ್ಯಾಯ ಕೊಡುವಂಥ ಒಂದು ಅವಕಾಶ ನಿಮಗೆ ಇದೆ. ಸೊ ಕ್ವಾಶಿ ಜುಡಿಷಿಯಲ್ ಅಥಾರಿಟಿ ನಿಮಗಿದೆ. ಇನ್ಜಸ್ಟಿಸ್ ಶುಡ್ ನಾಟ್ ಬಿ ಫ್ಲೋನ್ ಫ್ರಮ್ ದಿ ಸೀಟ್ ಆಫ್ ಜಸ್ಟಿಸ್. ಯಾರು ಒತ್ತಡಕ್ಕೂ ಕೂಡ ಮಣಿದು ಕೊನೆಗೆ ಏನೋ ಮಾಡಿ ಕೊನೆಗೆ ಕೋರ್ಟ್ ಮೆಟ್ಲು ಹತ್ಸಕ್ಕೆ ನೀವು ಕೊಡಕ್ಕೆ ಏನಿದೆ ನಿಮ್ಮ ಕಾನ್ಷಿಯಸ್ಸು ಪರ್ಮಿಟ್ ಮಾಡಬೇಕು. ಆ ರೀತಿ ನಿಮ್ಮ, ಯಾಕೆಂದರೆ
ಪ್ರತಿಯೊಂದು ಕೂಡ ಕೊನೆಗೆ ತಳ್ಕೊಂಡು ಕೊನೆಗೆ ಎಲ್ಲೋ ಒಂದು ಕಡೆ ತಗಲಾಕೊಳ್ತೀರ ನೀವು. ಬಹಳ ಹುಷಾರಾಗಿ ಈ ಸಂದರ್ಭದಲ್ಲಿ ಇರಬೇಕು. ಪ್ರಕೃತಿ ವಿಕೋಪದ ಬಗ್ಗೆ ಈಗಾಗಲೇ ತಿಳಿಸಿದ್ದಾರೆ, ಬರ ಪರಿಸ್ಥಿತಿ ಬಗ್ಗೆ ತಿಳಿಸಿದ್ದಾರೆ. ನಾನು 4 ಡಿಸ್ಟ್ರಿಕ್ಟ್ ಡಿವಿಷನ್ ಈಗಾಗಲೇ ನಾನು ಮೀಟಿಂಗ್ ಮಾಡಿದ್ದೇನೆ, 3 ಇನ್ನೊಂದು ಮಾಡ್ತೇನೆ. ಮುಂದಕ್ಕೆ ಅಸೆಂಬ್ಲಿ ಆಗ್ತದೆ. ಅಸೆಂಬ್ಲಿ ಆದಮೇಲೆ ನಾನು ರಾಜ್ಯದ ಪ್ರತಿಯೊಂದು ಜಿಲ್ಲೆನೂ ಕೂಡ ನಾನು ಭೇಟಿ ಕೊಡ್ತೇನೆ. ಭೇಟಿ ಕೊಟ್ಟು ಅಲ್ಲಿ ಯಾವ ರೀತಿ ಪರಿಶೀಲನೆ ಮಾಡಬೇಕು ಅದನ್ನೇನು ನಾನು ನನ್ನದೇ ಆದಂಥ ಅನುಭವ ಇದೆ, ನಾನು ಮಾಡಿ ತಿಳಿಸ್ತೇನೆ. ಸೊ ನಾವೆಲ್ಲ, ನೀವು ನನ್ನ ಮಂತ್ರಿಮಂಡಲ, ಎಲ್ಲ ಆಫೀಸರ್ಸ್, ವಿ ಆಲ್ ಆರ್ ಟೀಮ್ ಕರ್ನಾಟಕ. ಇಡೀ ರಾಜ್ಯದಲ್ಲೇ ಒಂದು ದೊಡ್ಡ ಟೀಮ್ ನಮ್ಮದು. ಒಗ್ಗಟ್ಟಿನಿಂದ ಕೆಳಗಡೆ ಇರೋಂಥ ಒಬ್ಬ ಸಿಬ್ಬಂದಿಯಿಂದ ಹಿಡಿದು ನೌಕರರಿಂದ ಹಿಡಿದು ನಾನೊಬ್ಬ ರಾಜ್ಯದ ಪ್ರಮುಖ ನೌಕರರು ಸೇರಿ ನಾವೆಲ್ಲ ಒಗ್ಗಟ್ಟಿನಿಂದ ಕೈ ಜೋಡಿಸಿ ನಾವು ಒಟ್ಟಿಗೆ ಕೆಲಸ ಮಾಡಬೇಕು. ನಮ್ಮ ಗುರಿ, ನಮ್ಮ ಕಾನ್ಷಿಯಸ್, ನಮ್ಮ ಗುರಿ ಜನ. ನಮ್ಮ ಹಣೆ ಬರ ತೀರ್ಮಾನ ಮಾಡೋರು ನಮ್ಮನ್ನು ಯಾರು ಈ ಸ್ಥಾನದಲ್ಲಿ ನಿಮ್ಮನ್ನು ಕುಣಿಸಿದ್ದಾರೆ, ನಮ್ಮನ್ನು ಕುಣಿಸಿದ್ದಾರೆ. ಅಟ್ಲೀಸ್ಟ್ ಕಾನ್ಷಿಯಸ್ ಆಗಿ ಪರ್ಮಿಟ್ ಮಾಡಬೇಕಲ್ಲ. ಸೊ ಅದರಿಂದ ಮಾಡಬೇಕು. ಆಮೇಲೆ ಈ ಮಧ್ಯದಲ್ಲಿ ಕೆಲವ್ರ ಹತ್ರ ನಾನು ಚರ್ಚೆ ಮಾಡ್ತೀನಿ. ಚರ್ಚೆ ಮಾಡೋಂಥ ಸಂದರ್ಭದಲ್ಲಿ ಇನ್ನೂ ಕೆಲವು ವಿಚಾರಗಳೆಲ್ಲ ಇದೆ. ನಾನು ಕೆಲವ್ರ ಜೊತೆ ಸಂವಾದ ಕೂಡ ನಾನು ಮಾಡ್ತೀನಿ. ಅವ್ರದ್ದು ಕೆಲವು ಪ್ರಾಬ್ಲಮ್ಸ್ ಏನಿದ್ದು ನಮ್ಮ ಆಫೀಸರ್ಸ್ ಕೇಳ್ತಾರೆ, ನಾವು ಕೇಳ್ತೀವಿ. ಇಲ್ಲಿ ಯಾರು ನಮ್ಮ ಸೆಕ್ರೆಟರೀಸ್ ಕೂತಿರೋರು, ಯು ಆರ್ ಫ್ರೀ ಟು ಕಮ್ ಅಂಡ್ ಯೂಸ್ ದಿಸ್ ಡ್ಯಾಸ್. ಯು ಕ್ಯಾನ್ ಹ್ಯಾವ್ ಎ ಕ್ವಶನ್ ಟು ಎನಿ ಆಫ್ ದಿ ತಾಲೂಕ್ whom you want, ಎನಿ ಡಿಸ್ಟಿಕ್. ನಿಮ್ದು ಯಾವ್ದಾದ್ರು ಒಂದು ವಿಚಾರ, ಫಾರೆಸ್ಟ್ ಅವ್ರು ಯಾರು ಒಂದೆರಡು ಕೇಳಬೇಕು, ಎಜುಕೇಷನ್ ಯಾರು ಬಂದು ಕೇಳಬೇಕು, ಪೊಲೀಸ್ ಅವ್ರು ಯಾರು ಮಾತಾಡಬೇಕು, ಇನ್ನು ರೂರಲ್ ಡೆವಲಪ್ಮೆಂಟು ಮಾತಾಡಬೇಕು, ಫೈನಾನ್ಸ್ ಅವರು ಮಾತಾಡಬೇಕು. ಇನ್ನು ಯಾರು ಇತ್ತು ಅಂತಂದರೆ DPR ಇರ್ಬೋದು, ಯಾವುದೇ ಇತ್ತು ಅಂದರೆ ನೀವು ಈ ಸ್ಟೇಜ್ನಿಂದನೇ ನನ್ನ ಎದುರುಗಡೆನೆ ನಿಮ್ಮ ಪ್ರಾಬ್ಲಮ್ಸ್ ಏನಿದ್ರು ಅವ್ರಿಗೇನು ಮೆಸೇಜ್ ಕೊಡಬೇಕು. ಇಟ್ ಮೇ ಬಿ APMC, ಇಟ್ ಮೇ ಬಿ ಸಿರಿಕಲ್ಚರ್, ಇಟ್ ಮೇ ಬಿ ಅಗ್ರಿಕಲ್ಚರ್, ಎನಿಥಿಂಗ್ ಈಸ್ ದಟ್ ಯು ಆರ್ ಸಪೋಸ್ ಟು, ಇನ್ಕ್ಲೂಡಿಂಗ್ ಮಿಸ್ಟರ್ ನಮ್ಮ CM's ಆಫೀಸ್ ಇರ್ಬೋದು. ಎನಿಥಿಂಗ್ ಇಫ್ ಯು ವಾಂಟ್ ಟು ಆಸ್ಕ್ ದೆಮ್, ಯು ಕ್ಯಾನ್ ಪಿಕ್ ಅಪ್ ಎನಿ ತಾಲೂಕ್ whomever you want ಮಾಡಬೇಕು. ಸೊ ಆ ಕ್ವಶನ್ಸು ವಾಪಸ್ಸು ಅವ್ರಿಗೆ ಗೊತ್ತಾಗಬೇಕು ಯಾವ ರೀತಿ ವಿಚಾರದಲ್ಲಿ ಯೋಚನೆ ಮಾಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು. ಸೊ ಹಂಗೆ ಈ ಸಂದರ್ಭದಲ್ಲಿ ಪ್ರತಿ ತಾಲೂಕಲ್ಲೂ ಕೂಡ ಇದ್ರ ಬಗ್ಗೆ ಗಮನ ಇರಲಿ. ಸೊ ನಾವು ಬರೀ ಅರ್ಜಿಗಳು ಬಂದ ತಕ್ಷಣ ಪ್ರಜಾಸೇವೆ ಎಲ್ಲಿ ಬಂದ ತಕ್ಷಣ ವಿಲೇವಾರಿ ಮಾಡೋದಲ್ಲ. ಯು ಶುಡ್ ಸಾಲ್ವ್ ದಿ ಪ್ರಾಬ್ಲಮ್. ಇದು ಗಮನದಲ್ಲಿ ಇಟ್ಕೊಳ್ಬೇಕು. ಸೊ ಹೆಡ್ ಕ್ವಾರ್ಟರ್ಸು ಲಿಸ್ಟ್ ಮಾಡಬೇಕು. ಪೆನ್ಷನ್ಸು, RTC ತಿದ್ದುಪಡಿ, ಈ ಗೌರ್ಮೆಂಟ್ ಸ್ಕೀಮ್ಸ್ ಇವೆಲ್ಲ ಕೂಡ ಯಾವ ರೀತಿ ತಲುಪಿಸಿರೋದು ಇರಬೇಕು. ಕುಡಿಯೋ ನೀರು ಬಗ್ಗೆ ಕೂಡ ನೀವು ರೆವಿನ್ಯೂ ಸೆಕ್ರೆಟರಿ ಏನಿದ್ದೀರಿ ಅದನ್ನು ನೀವೇನು ಡೈರೆಕ್ಷನ್ ಕೊಡಬೇಕು. ಐ ವಾಂಟ್ ಯು ಟು ಗಿವ್ ಯು ಹ್ಯಾವ್ ಟು ಗೈಡ್ ದಿ ರೆವಿನ್ಯೂ ಸೆಕ್ರೆಟರಿ ಇಲ್ಲಿ ಕೂತ್ಕೊಂಡು ಯು ಹ್ಯಾವ್ ಟು ಕನ್ವೆ ಟು ದೆಮ್ ಏನೆಲ್ಲ ನೀವು ಮಾಡ್ಲಿಕ್ಕೆ ಸಾಧ್ಯ ಅಂತ. ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಅವ್ರು ಯಾರಿದ್ದೀರಿ ನೀವು, ಅವ್ರಿಗೇನು ನಿಮ್ಮ ವಿಚಾರ ಏನಿದೆ, ಅಗ್ರಿಕಲ್ಚರ್ ಏನಿದೆ, ಡೋಂಟ್ ಥಿಂಕ್ ಓನ್ಲಿ ಐ ಆಮ್ ಹಿಯರ್ ಟು ಡಿಸ್ಕಸ್ ಥಿಂಗ್ಸ್. ಪೋರ್ಟ್ಫೋಲಿಯೋಸ್ ಇವತ್ತು ಮಧ್ಯಾಹ್ನ ನಾನು ಕೊಡ್ತೀನಿ ಎಲ್ಲರಿಗೂ, ದಟ್ ಇಸ್ ಎ ಡಿಫ್ರೆಂಟ್ ಕ್ವಶನ್. ಬಟ್ ಯು ಆರ್ ಮೈ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್. ನೀವು ಏನು ಕೊಡಬೇಕು ಅದನ್ನು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಸೊ ಒನ್ಸ್ ಅಗೇನ್ 3 ಗಂಟೆ ಮೇಲೆ ಡೇಟ್ ಹಾಕ್ಬಿಟ್ಟು ಟೈಮ್ ಹಾಕ್ಬಿಟ್ಟು ಪ್ರತಿಯೊಬ್ಬ ತಾಲೂಕಿನಲ್ಲೂ ಒಂದೊಂದು ಸಪ್ರೇಟ್ ಬುಕ್ ಇರಬೇಕು. ಯಾವ್ಯಾವ ನೌಕರರು ಎಲ್ಲಿದ್ದಾನೆ, ಅವನ ಮನೆ ಎಲ್ಲಿದೆ, ಅವನ ಫೋಟೋ ಎಲ್ಲಿದೆ, ಅವನ ಫೋನ್ ನಂಬರ್ ಏನು ಅಂತೇಳಿ ಸಾರ್ವಜನಿಕಕ್ಕೆ ಆಗಬೇಕು. ಮುಂದಕ್ಕೆ ಗೌರ್ಮೆಂಟ್ ವೆಹಿಕಲ್ಸ್ಗೆ ಏನು ಒಂದು ಮಾರ್ಗದರ್ಶನ ಮಾಡಬೇಕು, ಅವ್ನು ಟ್ರಾವೆಲು ಹೆಂಗೆ ಉಪಯೋಗಿಸ್ಬೇಕು ಅಂತ ಬೇರೆ ಒಂದು SOP ನಾನು ಮಾಡಿ ಕಳಿಸ್ಕೊಡ್ತೀನಿ. ಸೊ ಇಷ್ಟಿದೆ, ನಾನು ಜಾಸ್ತಿ ಮಾತಾಡಿರ್ಬೋದು, ಬಟ್ ಇಟ್ ಈಸ್ ಮೈ ಡ್ಯೂಟಿ ಟು ಕಮ್ಯುನಿಕೇಟ್ ಟು ಆಲ್ ಆಫ್ ಯು. ಯಾವ ನಿಟ್ಟಿನಲ್ಲಿ ಈ ಸರ್ಕಾರ ಮುಂದಕ್ಕೆ ಹೋಗ್ತಾಯಿದೆ ಅನ್ನೋದು ಭಾಳ ಮುಖ್ಯ. ಅದಕ್ಕೆ ನಾನು ಐ ಡೋಂಟ್ ನೋ ಹಿಂದೆ ಯಾರೇನು ಪ್ರಯತ್ನ ಮಾಡಿದ್ರೆ ಗೊತ್ತಿಲ್ಲ, ನಾನು ಇವತ್ತು ಸುಮಾರು ಇಷ್ಟು ಜನರನ್ನ 750 ಕಡೆ ನಾನು ಎಲ್ಲರೂ ಕೂಡ ಕುಣಿಸಿ, ಕೆಲವರು ನಾನು ಚೆನ್ನಾಗೆ ಫುಲ್ ಅಟೆಂಡೆನ್ಸ್ ಕೆಲವು ಕಡೆ ಇದೆ, ಕೆಲವು ಕಡೆ ಅಟೆಂಡೆನ್ಸ್ ಇಲ್ಲ. ನಮ್ಮ ಮುನಿಯಪ್ಪನವರು ನಮ್ಮ ಬೆಂಗಳೂರು ಡಿಸ್ಟಿಕ್ ಮಂತ್ರಿ ಅವರು ಕೂಡ ನೋಡಿ ಅಲ್ಲಿ ಕೂತಿದ್ದಾರೆ, ಡೆಪ್ಯೂಟಿ CM ಕೂತಿದ್ದಾರೆ, ಎಲ್ಲ ಕೆಲವು ಕಡೆ ಎಲ್ಲ ಕೂತ್ಕೊಂಡು ಅವರೆಲ್ಲ ವಾಚ್ ಮಾಡ್ತಾ ಇದ್ದಾರೆ. ಸೊ ಹಂಗೆ ಭಾಳ ಜನ ಎಲ್ಲ ಇದೆ. ಕೆಲವು ಕಡೆ ಒಳ್ಳೆ ಅಟೆಂಡೆನ್ಸ್ ಇದೆ, ಕೆಲವು ಕಡೆ ಒಳ್ಳೆ ಅಟೆಂಡೆನ್ಸ್ ಇಲ್ಲ. ಕೆಲವರು ಸೀರಿಯಸ್ ಆಗಿ ತೊಗೊಂಡಿದ್ದಾರೆ, ಕೆಲವು ಸೀರಿಯಸ್ ತೊಗೊಂಡಿಲ್ಲ. ಬರೀ 5-6 ಜನ ಕೂತ್ಕೊಬಿಟ್ರೆ ನಾವೆಲ್ಲ ಅಧಿಕಾರಿಗಳು ಅಂತ ತಿಳ್ಕೊಬಿಟ್ಟಿದ್ದಾರೆ, ನೌಕರರು ಅಂತ ತಿಳ್ಕೊಬಿಟ್ಟಿದ್ದಾರೆ. ಕೆಲವರು ಹತ್ರಕ್ಕೆ ಹಚ್ಚಿಸ್ಕೊಡಲ್ಲ, ಕೆಲವರು ಯಾರೋ ಕರೆಕ್ಟಾಗಿ ಎಲ್ಲ ಸೇರಿಸಿದ್ದಾರೆ. ಇದನ್ನು ಕೂಡ ವಾಚ್ ಮಾಡಿ, ಯು ಶುಡ್ ಹ್ಯಾವ್ ಎ ವಾರ್ನಿಂಗ್ ಟು ದೆಮ್, ಗೈಡ್ ಟು ದೆಮ್. ಸೊ ಮುಂದಕ್ಕೆ ದ ರೆಸ್ಪಾನ್ಸಿಬಿಲಿಟಿ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಅಕೌಂಟಬಿಲಿಟಿ ಇಸ್ ಭಾಳ ಇಂಪಾರ್ಟೆಂಟ್ ಇಲ್ಲಿ. ಸೊ ಅದನ್ನೆಲ್ಲ ನಾವು ಲೆಕ್ಕಾಚಾರ ಆಗ್ತಿದೆ. ಸೊ ಎಲ್ಲ ನನ್ನ ಟೀಮ್ ಕರ್ನಾಟಕದ ಎಲ್ಲ ನೌಕರರಿಗೆ 5.5 ಲಕ್ಷ ನೌಕರು ಏನಿದ್ದಾರೆ ನಿಮ್ಮೆಲ್ಲರೂ ಕೂಡ ನನ್ನ ನಮಸ್ಕಾರಗಳು,
ಅಭಿನಯಗಳು ನಾವೆಲ್ಲ ಸೇರಿ ಒಟ್ಟಿಗೆ ಸೇರಿ ಈ ರಾಜ್ಯದ ಜನತೆ ಸೇವೆ ಮಾಡೋಂಥ ಅವಕಾಶನ ಮಾಡೋಣ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಐ ವಿಶ್ ಯು ಆಲ್ ದ ಬೆಸ್ಟ್. ಎಲ್ಲರಿಗೂ ನಮಸ್ಕಾರ. ಮತ್ತೆ ನಾನು ಇದನ್ನು ಕಂಟಿನ್ಯೂ ಮಾಡ್ತಾ ಇರ್ತೀನಿ. ಈಗ ಮಾತಿನ ಇಲ್ಲಿಗೆ ಮುಗಿದಿಲ್ಲ ಸಭೆ. ಸೊ ಮುಂದಕ್ಕೆ ಈ ಹೊಸ ವರ್ಷ ನಿಮಗೇನು ಒಂದು ಇಂಡಿಪೆಂಡೆನ್ಸ್ ಡೇ ನಾಡಿದ್ದಿದೆ, ಭಾಳ ಚೆನ್ನಾಗಿ ತಾವೆಲ್ಲ ಅದಕ್ಕೆ ಆಚರಣೆ ಮಾಡಿ. ಯು ಸಿ ದಟ್ ಆಲ್ ಪ್ರೈವೇಟ್ ಇನ್ಸ್ಟಿಟ್ಯೂಷನ್, ನಿಮ್ಮ ತಾಲೂಕು ಮಟ್ಟದಲ್ಲಿ ಎಷ್ಟೋ ಮಟ್ಟದಲ್ಲಿ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಅವರು ಪಾರ್ಟಿಸಿಪೇಟ್ ಮಾಡಲ್ಲ. ಎಲ್ಲ ಬಿ ಒಗಳಿಗೆ ಹೇಳ್ತಾ ಇದ್ದೀನಿ, DDP ಹೇಳ್ತೀನಿ, ಕಂಪಲ್ಸರಿ ಅವರ ಮಕ್ಕಳನ್ನು ಕರ್ಕೊಂಡು ಇಂಡಿಪೆಂಡೆನ್ಸ್ ಡೇಗೆ ಪಾರ್ಟಿಸಿಪೇಟ್ ಮಾಡಬೇಕು. ಎಲ್ಲರೂ ಕೂಡ ಬರೀ ಯಾವುದೋ ಒಂದು ಆಯ್ದ ಶಾಲೆಗಳನ್ನ ಕರ್ಕೊಂಡು ಬರೋದಲ್ಲ. ದಟ್ ನಂಬರ್ ಶುಡ್ ಬಿ ವೇರ್. ಆ ಮೆಸೇಜ್ ಭಾಳ ದೊಡ್ಡ ಕಮ್ಯುನಿಟಿ ಆಗಬೇಕು. ಜಿಲ್ಲಾ ಮಟ್ಟದಲ್ಲಿ ಇರ್ಬೋದು, ತಾಲೂಕು ಮಟ್ಟದಲ್ಲಿ ಇರ್ಬೋದು. ಏನು ಒಂದು ಗೌರವ ಕೊಡಬೇಕು ಆ ಕೆಲಸ ಮಾಡಬೇಕು. ಹಾಸ್ಟೆಲಲ್ಲೂ ಕೂಡ ಪ್ರತಿ ಹಾಸ್ಟೆಲ್ ಕೂಡ ಆಫೀಸರ್ಸ್ ಯಾವ ರೀತಿ ಮಾಡಬೇಕು. ಆಮೇಲೆ ವಿದ್ಯಾರ್ಥಿಗಳು ಅವ್ರೇನು ಸಮಸ್ಯೆ ಇದೆ ಅದನ್ನು ನೀವು ಕಾನ್ಫಿಡೆನ್ಷಿಯಲ್ ಆಗಿ ಒಂದು ಡಬ್ಬ ಇಟ್ಬಿಟ್ಟು ಅವ್ರದ್ದು ಪ್ರಾಬ್ಲಮ್ ಅವ್ರ ಹೆಸರನ್ನು ಬರೀದೆ ಏನಿದೆ ಅಂತ ಅಂದ್ಬಿಟ್ಟು ಅವ್ರು ಮಾಡಲಿ. ಅವ್ರು ಐಡೆಂಟಿಫಿಕೇಶನ್ ಮಾಡ್ಕೊಳ್ಳೋದು ಬೇಡ. ಸೊ ಹಂಗೆ ಹಿಂದೆ ಒಂದು ಏನೋ ಒಂದು ಇಟ್ಟಿದ್ರಲ್ಲ ಯಾವ್ದಾದ್ರು ಕಂಪ್ಲೇಂಟ್ ಬಾಕ್ಸ್ ಅಂತ, ಅದನ್ನು ಮತ್ತೆ ನೀವು ರೂಢಿ ಮಾಡೋಂಥ ಕೆಲಸ ತಾವೆಲ್ಲ ಸೇರಿ ಮಾಡಬೇಕು ಅಂತೇಳಿ ತಮ್ಮನ್ನು ಪ್ರಾರ್ಥಿಸಿ ಮತ್ತೊಮ್ಮೆ ತಮ್ಮೆಲ್ಲರೂ ಕೂಡ ಶುಭ ಹಾರೈಸಿ 4 ಮಾತನ್ನು ನಾನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.